ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಹರಿ ಓಂ. ಶ್ರೀ ವೆಂಕಟೇಶಮತಿ ಸುಂದರ ಮೋಹನಾಂಗಂ ಶ್ರೀ ಭೂಮಿಕಾಂತಮರವಿಂದತಲಾಯತಾಕ್ಷಂ ಪ್ರಾಣಪ್ರಿಯಂ ಪರಮ ಕಾರುಣಿಕಾಂಬುರಾಶಿಂ ಬ್ರಹ್ಮೇಶ ವಂದ್ಯಮೃತಂ ವರದಂ ನಮಾಮಿ. ಮನೋಜವಂ ಮಾರುತುಲ್ಯವೇಗಂ ಜಿತೇಂದ್ರಿಯಂ ಬುದ್ಧಿಂ ಅತಾತ್ಮಜಂ ವಾನರಯೂಥ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಬುದ್ಧಿರ್ಬಲಮಶೋಧೈರ್ಯಂ ನಿರ್ಭಯತ್ವಮರೋಗತಾ ಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ ಸ್ವರ್ಣಾದ್ವೈತ್. पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे. प्रकटीकृत टीकोक्तिः मर्कटीकृत मायराट्चकृत द्व्यासतत्त्वनमस्करीन्द्रः कृपां मयि. यस्य प्रचण्डतपसा श्रुतिगीतवृत्तस्तुष्टो हरिः किल वशं वदतामवाप. श्रीमध्वसन्मतपयोनिधिपूर्णचन्द्रः श्रीविष्णुतीर्थमुनिरान्मुदमातनोति. छात्रोर्नलसद्राजमहेन्द्रपुरवासिनः सत्यज्ञानगुरून् वन्दे ज्ञानवैराग्यशालिनः. शुभदं सेवमानानाम् अभयप्रदमर्थिनां विभ्रामपुरागारं कृष्णाचार्य गुरुं भजे. आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः. ಇವತ್ತಿನ ದಿವಸ ನಾನು ಸಂಕ್ರಾಂತಿ ವಿಷಯದ ಬಗ್ಗೆ ಕೆಲವು ವಿಶೇಷ ಮಾಹಿತಿಗಳನ್ನು ಕೊಡಲಿಕ್ಕೆ ಇಲ್ಲಿ ಕೂತಿದ್ದೇನೆ. ಸಂಕ್ರಾಂತಿ ಅಂದರೆ ಏನು ಅಂತ ಮೊದಲು ಅದಕ್ಕೆ ಸರಿಯಾದ ಉತ್ತರವನ್ನು ಹುಡುಕಿಸ್ಕೊಂಡು ಆಮೇಲೆ ಅದರ ವಿವರಗಳನ್ನು ಕೊಡ್ತೇನೆ. ಸಂಕ್ರಾಂತಿ ಅಂದರೆ ಸಮ್ಯಕ್ ಕ್ರಾಂತಿ, ಚೆನ್ನಾಗಿ ಹೋಗುವುದು. ಏನು ಚೆನ್ನಾಗಿ ಹೋಗೋದು ಅಂದರೆ ಸೂರ್ಯನು ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಪ್ರವೇಶ ಮಾಡುವ ಕಾಲಕ್ಕೆ ಸಂಕ್ರಾಂತಿ ಅಂತ ಕರೀತಾರೆ. ಆದ್ದರಿಂದ ಇವು 12 ಸಂಕ್ರಾಂತಿ ಆಗ್ತಾವೆ. ಮೇಷ ಸಂಕ್ರಾಂತಿಯಿಂದ ಹಿಡಿದು ಮೀನ ಸಂಕ್ರಾಂತಿವರೆಗೆ. ಮೇಷ, ವೃಷಭ, ಮಿಥುನ, ಕರ್ಕ, ಸಿಂಹ, ಕನ್ಯಾ, ತುಲಾ, ವೃಶ್ಚಿಕ, ಧನುಸ್ಸು, ಮಕರ, ಕುಂಭ, ಮೀನ. ಈ ರೀತಿ ಸೂರ್ಯನು ಒಂದೊಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಹೋಗುವಾಗ ಅದಕ್ಕೆ ಸಂಕ್ರಾಂತಿ ಎಂಬುದು ಕರೀತಾರೆ. ಈ ವಿಶೇಷವಾಗಿ ನಾವು 2 ಸಂಕ್ರಾಂತಿಗಳನ್ನು ಮಾತ್ರ ವಿಶೇಷವಾಗಿ ಆಚರಣೆ ಮಾಡ್ತೇವೆ. ಅದು ಯಾವುದು ಅಂದರೆ ಕರ್ಕ ಸಂಕ್ರಾಂತಿ ಅಂದರೆ ದಕ್ಷಿಣಾಯನ ಪರ್ವಕಾಲ ಪ್ರಾರಂಭವಾಗ್ತದೆ ಆವತ್ತಿನ ದಿವಸ, ಮತ್ತು ಕರ್ಕ ಸಂಕ್ರಾಂತಿ ಮುಗಿದು ಮಕರ ಸಂಕ್ರಾಂತಿ ಅಂದರೆ ಉತ್ತರಾಯಣ ಶುರುವಾಗ್ತದೆ ಆವತ್ತಿನ ದಿವಸ. ಹೀಗೆ 2 ಸಂಕ್ರಾಂತಿಗಳನ್ನು ಮಾತ್ರ ನಾವು ವಿಶೇಷವಾದ ಆಚರಣೆಯಲ್ಲಿ ತಂದುಕೊಂಡಿದ್ದೇವೆ. ಆದರೆ ಪ್ರತಿಯೊಂದು ಸಂಕ್ರಾಂತಿ ಕೂಡ ಅದು ದೊಡ್ಡ ಪರ್ವಕಾಲ ಎಂಬುದಾಗಿ ತಿಳಿದುಕೊಳ್ಳಬೇಕು. ಶಾಸ್ತ್ರ ಪ್ರಕಾರ ಅವನ್ನ ಆಚರಣೆ ಮಾಡೋದಂದ್ರೆ ಏನರ್ಥ, ವಿಶೇಷವಾಗಿ ಸೂರ್ಯನ ಒಂದು ಧ್ಯಾನ, ಸೂರ್ಯಾಂತರ್ಯಾಮಿ ಆಗಿರ್ತಕ್ಕ ಸವಿತರಂತರ್ಯಾಮಿ ಶ್ರೀ ಲಕ್ಷ್ಮೀನಾರಾಯಣನ ಧ್ಯಾನ, ಪೂಜೆ ಪುನಸ್ಕಾರ, ದಾನ, ಕೈಲಿ ಆದಷ್ಟು ಏನಾದರೂ ಒಂದಷ್ಟು ದಕ್ಷಿಣಿ ದಾನವನ್ನು ಕೊಡೋದು ಅದು ಬಹಳಷ್ಟು ನಿಮಗೆ ಲಾಭದಾಯಕ ಆಗ್ತದೆ. ಇನ್ನು ವಿಶೇಷವಾಗಿ ಈ 2 ಸಂಕ್ರಾಂತಿಗಳಂತ ಏನು ಕರ್ಕ ಸಂಕ್ರಾಂತಿ ಮತ್ತು ಮಕರ ಸಂಕ್ರಾಂತಿಯನ್ನು ಆಚರಣೆಯನ್ನು ಮಾಡ್ತೀವಿ. ಈ ಕರ್ಕ ಸಂಕ್ರಾಂತಿ ಈಗ ಮುಗೀತಾ ಬಂದಿದೆ. ಇನ್ನೊಂದು 3-4 ದಿವಸಕ್ಕೆ ಮುಗಿದು ಮಕರ ಸಂಕ್ರಾಂತಿ, ಮಕರದಲ್ಲಿ ಸೂರ್ಯನು ಪ್ರವೇಶ ಮಾಡ್ತಾನೆ. ಅವತ್ತಿನ ದಿವಸ ನಾವು ಕೆಲವು ಮುಖ್ಯ ವಿಷಯಗಳನ್ನು ನಾವು ತಿಳಿದುಕೊಳ್ತಕ್ಕದ್ದು ನಮ್ಮ ಕರ್ತವ್ಯ ಮತ್ತು ಅದು ಭಗವತ್ ಪ್ರೀತಿಕರವಾದಂಥ ಒಂದು ಕರ್ಮ. ಆದ್ದರಿಂದ ಈ ನಾಳಿನ ದಿವಸ 14ನೇ ಜನವರಿ, ನಾಳೆ ಅಂದರೆ 14ನೇ ಜನವರಿ ದಿವಸ ಮಧ್ಯಾಹ್ನ 2:26 ಕೆಲವು ಪಂಚಾಂಗದಲ್ಲಿ ಒಂದು 5 ನಿಮಿಷ ಹೆಚ್ಚು ಕಮ್ಮಿ ಇದೆ. 2 ಗಂಟೆ ಆದಮೇಲೆ ಬಹಳ ಪವಿತ್ರವಾದ ಪುಣ್ಯಕಾಲ ಅಂತ ಬರ್ತದೆ. ನಾವು ಆ ಸಮಯದಲ್ಲಿ ವಿಶೇಷವಾದ ಪುಣ್ಯ ಸ್ನಾನವನ್ನು ಮಾಡಬೇಕು. ಎಲ್ಲಿ ನದಿಗಳಲ್ಲಿ ಹೋಗಬೇಕು, ಮತ್ತು ವಿಶೇಷವಾಗಿ ಯಾವುದಾದ್ರೂ ದೇವಖಾತ ಅಂದರೆ ಸರೋವರಗಳಲ್ಲಿ, ಮತ್ತು ಯಾವುದೂ ಇದ್ದಿಲ್ಲ ಅಂದರೆ ಕೊನೆಗೆ ಬಾವಿ ನೀರೇ ಗತಿ. ಆದ್ದರಿಂದ ಬಾವಿನೂ ಸಿಗಲಿಲ್ಲ ಅಂದರೆ ಬೋರ್ ಹಾಕ್ಸಿರ್ತಾರೆ ಮನೆಯೊಳಗೆ. ಏನು ಯಾವ ರೀತಿಯ ನೀರು ಉಪಲಭ್ಯ ಅಂದರೆ ಸಿಗ್ತದೋ ಆ ನೀರಿನಲ್ಲಿ ನೀವು ಆ ಸಮಯಕ್ಕೆ ಸರಿಯಾಗಿ ಸ್ನಾನ ಮಾಡತಕ್ಕದ್ದು. ಆದ್ದರಿಂದ ಆ ಸಮಯದಲ್ಲಿ ಏನು ಸ್ನಾನ ಮಾಡಬೇಕು, ಸ್ನಾನ ಮಾಡುವ ಪೂರ್ವದಲ್ಲಿ ಎಳ್ಳು ಈ ಸಂಕ್ರಾಂತಿಗೆ ಬಳಸುವ ಅತ್ಯಂತ ಮುಖ್ಯವಾದ ಒಂದು ವಸ್ತು. ಎಳ್ಳು ಬಹಳಷ್ಟು ಪವಿತ್ರಕರವಾದ ವಸ್ತು. ಇದನ್ನು 6 ರೀತಿಯ ಕ್ರಮದಲ್ಲಿ ಎಳ್ಳನ್ನು ಅವತ್ತಿನ ದಿವಸ ಮಕರ ಸಂಕ್ರಾಂತಿ ದಿವಸ ಬಳಸಬೇಕು ಅಂತ ಹೆಸರು. ಷಟ್ತಿಲ ಪಾಪನಾಶಿನಿ ಅಂತ ಅದಕ್ಕೆ ಹೆಸರು. ಈ ಷಟ್ತಿಲ ಪಾಪನಾಶಿನಿ ಯಾವ 6 ವಿಧಾನಗಳು ಅಂತಂದರೆ, ತಿಲಸ್ನಾಯಿ, ಎಳ್ಳನ್ನು ತಲೆ ಮೇಲೆ ಹಾಕೊಂಡ್ಬಿಡ್ಬೇಕು, 1-2 ಕಾಳು. ಅದು ಸ್ನಾನ ಮಾಡಿದಾಗ ಆಗ್ತದೆ. ತಲೆ ಮೇಲೆ ಹಾಕೊಂಡ್ರಂದ್ರೆ ಎಲ್ಲರೂ ಹಾಕ್ಕೋಬೇಕು. ಮುತ್ತೈದವರು ನಾವೇ ಯಾಕೆ ಹಾಕೊಂಬೋಣ, ಹಾಗಾತು ಹೀಗಾತು ಅಂತಲ್ಲ. ಆಮೇಲೆ ತಿಲಸ್ನಾಯಿ, ತಿಲೋದ್ವರ್ತಿ. ತಿಲೋದ್ವರ್ತಿ ಅಂದರೆ ಉದ್ವರ್ತನ ಅಂತಂದರೆ ಎಳ್ಳನ್ನು ಕುಟ್ಟಿ ಸಣ್ಣಾಗಿ ಪುಡಿ ಮಾಡಿರಬೇಕು. ಅದು ಎಣ್ಣೆ ರೀತಿ ಇರ್ತದೆ. ಅದನ್ನು ಮೈಗೆ ಹಚ್ಕೋಬೇಕು. ಮೈಗೆ 1-2 ತಂಬಿಗೆ ನೀರು ಸ್ನಾನ ಮಾಡಿದ ತಕ್ಷಣ ಅದನ್ನು ಹಚ್ಕೋಬೇಕು ಮೈಗೆಲ್ಲ. ಅದಕ್ಕೆ ತಿಲೋದ್ವರ್ತಿ ಅಂತ ಹೆಸರು. ಅದಕ್ಕೆ ಉದ್ವರ್ತನ, ತಿಲೋದ್ವರ್ತಿ, ತಿಲಸ್ನಾಯಿ, ತಿಲೋದ್ವರ್ತಿ.
ಆಮೇಲೆ ತಿಲಹೋಮಿ ತಿಲೋದಕಿ, ತಿಲಹೋಮ ಮಾಡಬೇಕು. ಅವತ್ತಿನ ದಿವಸ ಮನೆಯೊಳಗೆ ಯಾರು ಮನೆಗೆ ವೈಶ್ವದೇವ ಮಾಡ್ತಿರ್ತಾರೋ ಅವರು ಆ ಅನ್ನದಲ್ಲಿ 2 ಕಾಳು ಎಳ್ಳು ಹಾಕ್ಕೊಂಡು ಆ ಎಳ್ಳಿನ ಸಮೇತವಾಗಿ ತಿಲಹೋಮವನ್ನು ಮಾಡಬೇಕು. ಅದಾದ ಮೇಲೆ ತಿಲೋದಕಿ, ಆಮೇಲೆ ತಂದೆ ತಾಯಿ ಇರಲಾರ್ದವರು ಅವರು ತಿಲೋದಕ ಅಂತಂದ್ರೆ ಅವತ್ತಿನ ದಿವಸ ಎಳ್ಳಿನ ತರ್ಪಣವನ್ನು ಕೊಡಬೇಕು ಪಿತೃಗಳಿಗೆ. ಸಂಕ್ರಾಂತಿ ನಿಮಿತ್ತ ನಾನು ಎಳ್ಳಿನ ತರ್ಪಣವನ್ನು ಕೊಡ್ತೇನೆ ಎಂಬುದಾಗಿ ಸಂಕಲ್ಪ ಉಂಟು. ಅದರ ಪ್ರಕಾರ ಮಾಡಿ ಸಮಸ್ತ ಪಿತೃನ ಉದ್ದೇಶ ಶ್ರಾದ್ದ ಪ್ರತ್ಯಾಮ್ನಾಯ ತಿಲತರ್ಪಣಾಖ್ಯಂ ಕರ್ಮ ಕರಿಷೆ ಅಂತ ಅದು ಸಂಕಲ್ಪನೆ ಅದಾದ್ದರಿಂದ ಶ್ರಾದ್ದ ಮಾಡಬೇಕು. ಮಾಡ್ಲಿಕ್ಕೆ ಆಗುವುದಿಲ್ಲ, ಆಗೋರು ಮಾಡಿದ್ರೆ ಏನು ತೊಂದರೆ ಇಲ್ಲ. ಆಮೇಲೆ ಅದು ತಿಲತರ್ಪಣವನ್ನು ಕೊಡಬೇಕು. ಅಂದರೆ ನಾಲ್ಕಾದು ತಿಲಸ್ನಾಯಿ, ತಿಲೋದ್ವರ್ತಿ, ಆಮೇಲೆ ತಿಲಹೋಮಿ, ತಿಲೋದಕಿ, ಆಮೇಲೆ ತಿಲಭುಕ್, ತಾನು ತಿಲವನ್ನು ತಿನ್ನಬೇಕು ಅಂದರೆ ಭಕ್ಷಣ ಮಾಡಬೇಕು. ಅದಾದಮೇಲೆ ತಿಲದಾನಂಚ, ಅದನ್ನು ತಿಲದಾನವನ್ನು ಕೊಡಬೇಕು. ಇದು ಬೆಲ್ಲ ಸಮೇತ ಕೊಡಬೇಕು ವಿಶೇಷವಾಗಿ ಅಂತ ಹೇಳಿ ಒಂದು ಕ್ರಮ ಇರೋದರಿಂದ ಅವು ನಾವು ಎಳ್ಳು ಮತ್ತು ಬೆಲ್ಲವನ್ನು ಕಲಿಸಿ ದಾನ ಕೊಡಬೇಕು ಮತ್ತು ಅದನ್ನು ತಿನ್ನಬೇಕು ಅಂತ ಹೀಗೆಲ್ಲ ಹೇಳಿರೋದರಿಂದ ಮಕರ ಸಂಕ್ರಾಂತಿ ದಿವಸ ಎಳ್ಳಿನ ಬಗ್ಗೆ ಸಾಕಷ್ಟು ತಿಳುವಳಿಕೆಗಳನ್ನು ಶಾಸ್ತ್ರದಲ್ಲಿ ಕೊಡಲಾಗಿದೆ. ಅದಕ್ಕೆ ಆ 6 ರೀತಿಯ ಎಳ್ಳನ್ನು ಷಟ್ತಿಲ ಪಾಪನಾಶಿನಿ ಅಂಥೇಳಿ ತಿಲಸ್ನಾಯಿ, ತಿಲೋದ್ವರ್ತಿ, ತಿಲಹೋಮಿ, ತಿಲೋದಕಿ, ತಿಲಭುಕ್, ತಿಲದಾನಂಚ ಷಟ್ತಿಲ ಪಾಪನಾಶಿನಿ ಎಂಬ ಶಾಸ್ತ್ರದ ಪ್ರಕಾರ ನಾವು ಅವತ್ತಿನ ದಿವಸ ಎಳ್ಳನ್ನು ಬಳಸ್ತಕ್ಕದ್ದು. ಮತ್ತು ಎಳ್ಳಿನಲ್ಲಿ ಬಹಳಷ್ಟು ಒಳ್ಳೆಯ ಗುಣಗಳು. ಧಾತಾಶ್ಚಕ್ರೆ, ಯಾರು ಬ್ರಹ್ಮದೇವರು ಎಲ್ಲ ವನಸ್ಪತಿಗಳನ್ನು, ಎಳ್ಳು ವಿಷವಾಗಿರ್ತದೆ, ಒಗರು ಇರ್ತದೆ. ನೀವು ತಿಂದು ನೋಡ್ರಿ, ಸುರಿಲಾರದ ತಿಂದ್ರಿ ಅಂದರೆ ಒಗರು ಇರ್ತದೆ. ಅದರಲ್ಲಿ ವಿಷದ ಭಾಗ ಇರ್ತದೆ. ಆ ವಿಷದ ಭಾಗದಲ್ಲಿ ಬ್ರಹ್ಮದೇವರು ಏನು ಶಕ್ತಿ ಇಟ್ಟನಂದರೆ ಯಾವುದಾದ್ರೂ ಕ್ರಿಮಿಕೀಟಗಳಾಗಲಿ, ರೋಗ ರುಜಿನಗಳನ್ನು ಹರಡುವಂಥ ವೈರಸ್ ಅಂತಂದ್ರೆ ಏನು ಹೇಳ್ತೀವಿ, ಇಂಥ ಎಲ್ಲ ಕ್ರಿಮಿಗಳು ಕಣ್ಣಿ ಕಾಣಿಸ್ಲಾರ್ದದ್ದು ಅವೆಲ್ಲವೂ ಕೂಡ ಏನು ಅನ್ನದಲ್ಲಿ ವಿಷವನ್ನು ಬಿಟ್ಟಿರ್ತಾವ ಆ ವಿಷವನ್ನು ಈ ಎಳ್ಳು ಹೊಡೆದು ಹಾಕ್ತದಂತೆ. ಆದ್ದರಿಂದ ಎಳ್ಳಿನ ವಿಶೇಷವಾದ ಬಳಕೆ ನಮ್ಮ ಈ ಒಂದು ಸಂಸ್ಕಾರದಲ್ಲಿ ಬಂದಿದೆ. ಆದ್ದರಿಂದ ಅವಶ್ಯವಾಗಿ ಈ ವಿಷವನ್ನು ನಾಶ ಮಾಡುವ ಶಕ್ತಿಯನ್ನು ಹೊಂದಿದಂತಹ ಎಳ್ಳನ್ನು ಅದನ್ನು ಬಳಸಬೇಕು. ಅದರಲ್ಲಿ ವಿಶೇಷವಾಗಿ ಈ ಸಂಕ್ರಾಂತಿ ದಿವಸ ಅನೇಕ ರೀತಿಯ ರೋಗ ರುಜಿನಗಳು ಬರುವ ಸಾಧ್ಯತೆಗಳು ಉಂಟಂತೆ. ಸಂಕ್ರಾಂತಿ ಸಲ ಯಾರ ಮೇಲೆ ಬಂದದಪ್ಪ, ಹೆಂಗೆ ಬಂದದಪ್ಪ ಅಂತ ಕೇಳ್ತಿರ್ತೀವಿ ನಾವು. ಅಂದಮೇಲೆ ಪ್ರತಿಯೊಂದು ಸಂಕ್ರಾಂತಿಗೂ ಅನೇಕ ರೀತಿಯ ತೊಂದರೆಗಳಾಗ್ತವೆ, ಅನೇಕ ರೀತಿಯ ಲಾಭಗಳನ್ನು ಆಗ್ತಾವೆ. ಆ ತೊಂದರೆಗಳನ್ನು ತಡ್ಕೋಬೇಕು ಮತ್ತು ಲಾಭಗಳನ್ನು ಹೊಂದಬೇಕು ಅಂತ ಹೀಗಿರೋದ್ರಿಂದ ಈ ಮಕರ ಸಂಕ್ರಾಂತಿ ಈ ವರ್ಷ ಒಂದು ಒಳ್ಳೆಯ ರೀತಿಯಿಂದ ಬಂದಿದೆ. ಅದರಲ್ಲಿ ವಿಶೇಷವಾಗಿ ಏನಿದೆ ಅಂದರೆ ಬಾಲ ವಯಸ್ಸಿನಿಂದ ಇದ್ದಾಳಂತೆ. ಮಕರ ಸಂಕ್ರಾಂತಿಯ ಸ್ವರೂಪ ದೇವತಾ ಬಾಲ ವಯಸ್ಸಿನಲ್ಲಿದ್ದಾಳಂತೆ. ಅದರಿಂದ ಬಾಲಕರಿಗೆ ತೊಂದರೆ ಆಗಬಾರ್ದು. ಆದ್ದರಿಂದ ತಾವೆಲ್ಲರೂ ತಮ್ಮ ಮಕ್ಕಳನ್ನು, ಸಣ್ಣ ಮಕ್ಕಳು ಅಂದರೆ 12 ವರ್ಷದೊಳಗಾಗಿರ್ತಕ್ಕ, ಹುಟ್ಟಿದ್ರಿಂದ ಹಿಡ್ಕೊಂಡು 12 ವರ್ಷದಕ್ಕಂಥ ಹುಡುಗರನ್ನು ಭಾಳಷ್ಟು ಅಲ್ಲಿ ಇಲ್ಲಿ ಹೊಲಸಿನಾಗ ಆಟ ಆಡೋದು, ಅವು ಎಲ್ಲಿ ಬೇಕಲ್ಲೇ ಗಟಾರದ ಬಿದ್ದಿದ್ದು ಚೆಂಡು ತೊಗೊಂಡು ಆಟ ಆಡ್ತವೆ ಆ ಹುಡುಗರು, ಅಂಥವೆಲ್ಲ ದಯಮಾಡಿ ಮಾಡಿಸ್ಲಾರ್ದಂಗೆ ಬಹಳಷ್ಟು ಜಾಕಿಯಿಂದ ನಿಮ್ಮ ಮಕ್ಕಳನ್ನು ಕಾಯ್ದುಕೊಳ್ಬೇಕು ಅಂತ ಈ ಮೂಲಕ ನಾನು ತಿಳಿಪಡಿಸ್ತೇನೆ. ಅದಾದ ಮೇಲೆ ಈ ವರ್ಷ ಬಿಳಿ ವಸ್ತ್ರವನ್ನು ಹಾಕಿ ಉಟ್ಕೊಂಡಿದ್ದಾದ್ದರಿಂದ ನಿಮ್ಮ ಮಕ್ಕಳಿಗೆ ಮತ್ತು ಯಾರ್ಯಾರಿಗೆ ಅದು ಫಲ ಹೇಳ್ತೀನಿ ಈಗ, ಅವರು ಬಿಳಿ ವಸ್ತ್ರವನ್ನು ಉಟ್ಕೊಬೋದ್ರಿಂದ ಆ ಪೀಡೆ ಹೋಗ್ತದೆ. ಇನ್ನು ಮುತ್ತೈದೆ ಸ್ತ್ರೀಯರು ಬಿಳಿ ವಸ್ತ್ರವನ್ನು ಯಾರಿಗೆ ಅಂತಂದರೆ ವಿಶೇಷವಾಗಿ ಆರಿದ್ರ, ಪುನರ್ವಸು, ಪುಷ್ಯ, ಆಶ್ಲೇಷ, ಮಘ, ಹುಬ್ಬ ಈ ನಕ್ಷತ್ರದವರು ಬಿಳಿ ವಸ್ತ್ರದ ಒಂದು ಅಂಚಿದ್ದು ಎಲ್ಲರೂ ಬಹಳ ಸುಂದರವಾದಂಥ ಬಿಳಿ ಸೀರೆಯನ್ನು ಉಟ್ಕೊಳ್ಬೇಕು. ಇದರಿಂದ ವಿಶೇಷವಾಗಿ ಅವರಿಗೆ ಲಾಭ ಆಗ್ತದೆ. ಇನ್ನು ಉತ್ತರಾಷಾಢ, ಶ್ರವಣ, ಧನಿಷ್ಠ, ಉತ್ತರ, ಹಸ್ತ, ಚಿತ್ರ ಈ 6 ನಕ್ಷತ್ರಗಳಿದ್ದವರು ಅವ್ರು ಏನು ಮಾಡಬೇಕಂದ್ರೆ ವಿಶೇಷವಾಗಿ ಎಳ್ಳು ದಾನ, ವಸ್ತ್ರದಾನಾದಿಗಳೆಲ್ಲ ಮಾಡಬೇಕು. ಅದರಿಂದ ಅವರಿಗೆ ತೊಂದರೆ ಕಡಿಮೆ ಆಗ್ತದೆ. ಮತ್ತು ಕೃತಿಕಾ, ರೋಹಿಣಿ, ಮೃಗಶಿರ ನಕ್ಷತ್ರ ಇದ್ದವರು ಅವರು ಕೂಡ ವಿಶೇಷವಾಗಿ ಈ ವಸ್ತ್ರದಾನ, ಎಳ್ಳು ಮತ್ತು ಬೆಲ್ಲದಾನವನ್ನು ಮಾಡೋದರಿಂದ ಅವರಿಗೂ ಒಳ್ಳೆಯದಾಗ್ತದೆ ಅಂತ ಹಿಂಗಿರೋದ್ರಿಂದ ಉಳಿದವರಿಗೆ ಮಾತ್ರ ಬಹಳಷ್ಟು ಹೆಚ್ಚಿನ ಲಾಭ ಆಗ್ತದೆ. ಅದರಲ್ಲಿ ವಿಶೇಷವಾಗಿ ಸ್ವಾತಿ, ವಿಶಾಖ, ಅನುರಾಧ, ಜ್ಯೇಷ್ಠ, ಮೂಲ, ಪೂರ್ವಾಷಾಢ ಈ 6 ನಕ್ಷತ್ರಗಳಿಗೆ ವಿಶೇಷವಾದ ಲಾಭ ಈ ವರ್ಷ ಆಗ್ತಾ ಇದೆ. ಅದು ಯಾವುದೇ ರೀತಿ ಆಗ್ತದೋ ಗೊತ್ತಿಲ್ಲ ನಮಗೆ. ಅಂತೂ ಅವರು ವಿಶೇಷವಾದ ಧನವನ್ನು ಹೊಂದುತ್ತಾರೆ, ಸುಖವನ್ನು ಹೊಂದುತ್ತಾರೆ ಸಂಸಾರದಲ್ಲಿ. ಹೀಗಿರೋದ್ರಿಂದ ಇಂಥದ್ದನ್ನೆಲ್ಲ ನಾವು ಭಗವಂತನ ಸಂಕಲ್ಪ ಪ್ರಕಾರ ಮಾಡಬೇಕು. ಇನ್ನು ಶತತಾರ, ಪೂರ್ವಭದ್ರ, ಉತ್ತರಾಭದ್ರ, ರೇವತಿ, ಅಶ್ವಿನಿ ಮತ್ತು ಭರಣಿ ನಕ್ಷತ್ರಗಳ ಈ 6 ನಕ್ಷತ್ರಗಳಲ್ಲಿ ವಿಶೇಷವಾದ ಭೋಗ ಉಂಟಾಗ್ತದೆ. ಅವರು ಸುಖವಾದ ಜೀವನವನ್ನು ಕಾದ್ಕೊಂಡು ಹೋಗ್ತಾರೆ ಅಂತ ಇರೋದರಿಂದ ತಾವೆಲ್ಲರೂ ಇದು ಮಾಡಬೇಕು. ಈ ಒಂದು
ವಿಷಯವನ್ನು ನೆನಪಿಗೆ ತಂದುಕೊಳ್ಬೇಕು. ಮತ್ತು ಎಳ್ಳಿಂದ ಸುದ್ದಿ ನಾ ಹೇಳಿದೆ, ಆ ಎಳ್ಳು ಅದು ಸುಖ ಮತ್ತು ಅದು ಇದು ವಿಷ ಇರ್ತದೆ, ಅದರಿಂದ ತೊಂದರೆ. ಮತ್ತು ಅದ್ರ ಜೋಡಿ ಬೆಲ್ಲವನ್ನು ಸೇರಿಸಿ ಮಾಡೋದ್ರಿಂದ ಧಾತ್ರಿ ಅಂದರೆ ನೆಲ್ಲಿಕಾಯಿ, ತುಳಸಿ, ಆಮೇಲೆ ಈ ಎಳ್ಳು, ದರ್ಭಿ, ಇವು ಅತ್ಯಂತ ಹೆಚ್ಚಿನ ಭಗವತ್ ಸನ್ನಿಧಾನ ಇರುವಂಗೆ ಸೃಷ್ಟಿ ಮಾಡಿದ ದೇವರು, ಬ್ರಹ್ಮದೇವರು. ಆಮೇಲೆ ಇವುಗಳಲ್ಲಿ ವಿಶೇಷವಾದ ಶಕ್ತಿಯನ್ನು ಇಟ್ಟ. ಇವು ವೈಜ್ಞಾನಿಕವಾಗಿಯೂ ಮತ್ತು ಶಾಸ್ತ್ರೋಕ್ತವಾಗಿಯೂ ಬಹಳಷ್ಟು ಫಲವನ್ನು ಹೊಂದಿವೆ. ತುಳಸಿಯಲ್ಲಿ 517 ಔಷಧ ಗುಣಗಳಿವೆ ಅಂತೆ. ಆದ್ದರಿಂದ ಅದು ಅತ್ಯಂತ ಶ್ರೇಷ್ಠವಾದ, ಪರಮಾತ್ಮನಿಗೆ ಏರಿಸಬೇಕು ಅವೆಲ್ಲ ಸರಿ. ನೆಸ್ತಾತಚ್ಚರಣೆ ವಿಮುಕ್ತಿ ಫಲದ, ಪರಮಾತ್ಮನ ಪಾದದಿಂದ ಸಾಲಿಗ್ರಾಮ ತಲೆ ಮೇಲೆ ಏರಿಸ್ಬಿಟ್ರೆ ಅಂದ್ರೆ ಅದು ಮುಕ್ತಿನೇ ಕೊಡ್ತದೆ ಎಂಬ ಅನೇಕ ರೀತಿಯ ಶ್ಲೋಕಗಳೆಲ್ಲ ಉಂಟು ನಾರದ ಪುರಾಣದಲ್ಲಿ. ಇರಲಿ, ಈಗ ಸದ್ಯಕ್ಕೆ ನಾವು ಎಳ್ಳನ್ನು ಬಯಸಬೇಕು, ಎಳ್ಳನ್ನು ಬಳಸಬೇಕು. ಎಳ್ಳಿನಲ್ಲಿ 33 ಒಂದು 13 56 ಒಳ್ಳೆಯ ಗುಣಗಳು ಎಳ್ಳಿನಲ್ಲಿವೆ ಅಂತ ವರ್ಣನೆ ಮಾಡಿದ್ದಾರೆ. ಏನರ್ಥ? ಎಳ್ಳು ಅವೆಲ್ಲ ಅಷ್ಟು ನಮಗೆ ಶಾಸ್ತ್ರವನ್ನು ಓದಿ ಎಲ್ಲ ಮಾಡಿ ಅಂತ ಹೇಳಲಿಕ್ಕಿಲ್ಲ. ಆದರೆ ಎಳ್ಳಿನಲ್ಲಿ ಪ್ರಧಾನವಾದ ಗುಣಗಳನ್ನು ನಾನು ತಮ್ಮ ಮುಂದೆ ಸ್ವಲ್ಪ ಇಡ್ತೇನೆ. ಈ ನಾವು ಊಟ ಮಾಡುವ ಅನ್ನ ಬರುವುದು ವರ್ಷಕ್ಕೆ 2 ಸಲ ಬರ್ತದೆ. ಒಂದು ಮುಂಗಾರಿ ಬೆಳೆ, ಒಂದು ಹಿಂಗಾರಿ ಬೆಳೆ ಅಂತ ಹೇಳಿ 2 ಸಲ. ಮುಂಗಾರಿ ಬೆಳೆಯಲ್ಲಿ ಬರೋದು ಅದು ವಿಶೇಷವಾಗಿ ಆಷಾಢದಲ್ಲಿ ರೋಹಿಣಿ ಮಳೆಗೆ ಬಿತ್ತುತ್ತಾರೆ. ರೋಹಿಣಿ, ಮೃಗಶಿರ, ಆರ್ದ್ರ, ಪುನರ್ಸು, ಉತ್ತರ ಮಳೆಗೆ ಎಂಬುದ್ರಾಗ ಮುಂಗಾರಿ ಬೆಳೆ ಬಂದುಬಿಡ್ತದೆ. ಉತ್ತರ ಮಳೆಗೆ ಬಿತ್ತಿದ್ದು ಈ ಫೆಬ್ರವರಿ ಒಳಗೆ ಬರ್ತದೆ, ಅಂದರೆ ಮಾಘ ಮಾಸಕ್ಕೆ ಪಕ್ವವಾಗಿ ಬರ್ತದೆ. 2 ರೀತಿಯ ಅನ್ನ ಬೆಳೀತಾರೆ. ಈ ಬೆಳೆದ ಅನ್ನ ಅಂದರೆ ಯಾರು ಬೇಯಿಸಿದ್ದ ಅನ್ನನ ಹೊಲದಾಗ ಬೆಳೆಯೋದಿಲ್ಲ. ಅಕ್ಕಿ, ಜೋಳ ಮೊದಲಾದ ಅನೇಕ ಕಾಳು ರೂಪದಲ್ಲಿ, ಆಮೇಲೆ ಪಲ್ಯಕಾಯಿ ರೂಪದಲ್ಲಿ, ವಸ್ತ್ರ ಇದು ಹಣ್ಣಿನ ರೂಪದಲ್ಲಿ, ಮತ್ತು ತೊಪ್ಪಲ, ಎಲಿ ಇಂಥವೆಲ್ಲನೂ ಏನು ವನಸ್ಪತಿಗಳ ರೂಪದಲ್ಲಿ ಈ ಅನ್ನವನ್ನು ನಾವು ಬಳಸ್ತೇವೆ. ಅದು ಎಲ್ಲ ಅತ್ತೀತಿ ಅನ್ನಂ ಅಂತ ಹೇಳಿದ ಹಾಗೆ ನಾವು ತಿನ್ನುವ ವಸ್ತು ಎಲ್ಲ ಅನ್ನವೊಂದೇ ಕಾರಿಸಿಕೊಳ್ತದೆ. ಆದ್ದರಿಂದ ಅದರಲ್ಲಿ ವಿಶೇಷವಾಗಿ ಈ ಎಳ್ಳಿನ ಒಂದು ಮಹತ್ವವನ್ನು ಹೇಳ್ತಾರೆ. ಈ ಬೆಳೆ ಬೆಳೆದಾಗ ನಮಗೇನಾಗ್ತದೆ ಅಂದರೆ ಅಲ್ಲಿ ಒಂದು ವಿಚಿತ್ರ ಘಟನೆ ನಡೀತದಂತೆ. ಪ್ರತಿಯೊಂದರಿಗೂ ಯಾರಿಗೂ ಅಷ್ಟು ಲಕ್ಷ್ಯ ಇಲ್ಲ. ಪಕ್ಷಿಗಳು ಕುತ್ಕೊಂಡು ತಿಂತಾವ, ತೆನ್ನಿಯೊಳಗಿದ್ದದ್ದು ಕಾಳನ್ನು ತಿಂತಾವ. ಆಮೇಲೆ ತಿನ್ನುವಾಗ ಅವು ಹೊಲಸು ಮಾಡ್ತಾವೆ, ಇನ್ನಿತರ ಏನೇನೋ ಕೆಲಸ. ಕೆಲವು ಪಕ್ಷಿಗಳ ಕಾಲಿಗೆ ಕೆಲವು ರೋಗ ಕ್ರಿಮಿಗಳು ಅಂಟ್ಕೊಂಡಿರ್ತಾವಂತ. ಅಷ್ಟು ಸೂಕ್ಷ್ಮವಾಗಿ ನಮ್ಗೆ ಯಾರಿಗೂ ನೋಡ್ಲಿಕ್ಕೆ ಆಗೋದಿಲ್ಲ, ರೈತನಿಗೂ ನೋಡ್ಲಿಕ್ಕೆ ಆಗೋದಿಲ್ಲ. ಆದಮೇಲೆ ಅವು ಏನಾಗ್ತಾವೆ, ಕಾಳಿನೊಳಗೆ ಸೇರ್ಕೊಂಡ್ಬಿಡ್ತಾವೆ. ಮತ್ತು ಇಷ್ಟೇ ಅಲ್ಲದೇ ಈಗ ಎಲ್ಲರಿಗೂ ತಮ್ಗೆ ಗೊತ್ತು, ರಾಸಾಯನಿಕ ಗೊಬ್ಬರವನ್ನು ಹಾಕ್ತಾರೆ. ಅದರಿಂದ ಅನೇಕ ಕ್ರಿಮಿಕೀಟಗಳು ಸತ್ತು ಹೋಗ್ತಾವೆ. ಮತ್ತು ನಾಶ ಆದಮೇಲೆ ಕೆಲವು ಹೊಸ ಕ್ರಿಮಿಕೀಟಗಳು ಹುಟ್ಕೊಳ್ತಾವೆ. ಇವು ಅಷ್ಟು ಆಹಾರ ಧಾನ್ಯದ ಜೋಡಿ ಸೇರ್ಕೊಂಡ್ಬಿಡ್ತಾವೆ. ಇವು ನಾಶ ಆಗಬೇಕಾಯ್ತು ಅಂದರೆ ನೀವು ಔಷಧ ಹೊಡೆದಿವಲ್ರಿ, ಎಲ್ಲ ಈ ವರ್ಷ ಭಾಳ ಚಲೋ ಆಗಿದೆ ಹಾಗೆಲ್ಲ ಅಂದ್ರೆ ಅಷ್ಟು ಅವು ಎಷ್ಟಂದ್ರೂ ಕ್ರಿಮಿಕೀಟಗಳು ಈಗ ಜಡ್ಡು ಜಾಪತ್ರೆ ಬರೋದೆಲ್ಲ ಅದರಿಂದನೇ ಬರೋದು. ಆದ್ದರಿಂದ ಹೆಚ್ಚು ಈ ರಾಸಾಯನಿಕ ಗೊಬ್ಬರಗಳನ್ನು ಬಳಸಬಾರ್ದು ಅನ್ನುವ ಒಂದು ಪದ್ಧತಿ ಈಗೆಲ್ಲ ಹೊಸದಾಗಿ ಶುರುವಾಗಿದೆ. ಅದು ಮೊದಲಿಂದ ಹಾಗೆ ಇತ್ತು, ಸಗಣಿ ಗೊಬ್ಬರ ಹಾಕಿ ಬಳಸ್ತಿದ್ರು. ಈಗೆಲ್ಲ ಹೋಗಿ ಈ ರಾಸಾಯನಿಕ ಗೊಬ್ಬರದ ಕಾಲ ಈಗ ಉತ್ಪತ್ತಿಯಾಗಿದೆ. ಇದರಿಂದ ಅನೇಕ ರೀತಿಯ ರೋಗ ರುಜಿನಗಳು ನಮಗೆಲ್ಲ ಬಂದು ತೊಂದರೆ ಆಗ್ತಾ ಇದೆ ಎಂಬುದು ಎಲ್ಲರಿಗೂ ಗಮನಕ್ಕೆ ಬಂದಿರಬೇಕು. ಆದರೆ ಅದಕ್ಕಾಗಿ ನೀವು ಹೆಚ್ಚು ಗಾಬರಿ ಆಗುವ ಕಾರಣ ಇಲ್ಲ ಅಂತದೆ ಶಾಸ್ತ್ರ. ಏನು ಮಾಡಬೇಕಂದ್ರೆ, ನೀವು ಬರುವ ಅನ್ನವನ್ನು ಊಟ ಮಾಡುವಾಗ, ಮನೆ ಅಂದರೆ ಊಟ ಮಾಡುವಾಗ ಎಳ್ಳಿನ ಯಾವುದಾದ್ರೂ ಒಂದು ವಸ್ತುವನ್ನು ನೀವು ಬಳಸಿಬಿಡ್ಬೇಕಂತ. ಅದು ನೇರವಾಗಿ ಎಳ್ಳನ್ನು ತಿನ್ಬೋದು. ಎಷ್ಟು ತಿನ್ನಬೇಕು? ಒಂದು 3 ಬಟ್ಟಿನೊಳಗೆ ಎಷ್ಟು ಬರ್ತಾವೋ ಅಷ್ಟು ಬೆಲ್ಲವನ್ನು ಸೇರಿಸಿ ತಗೊಳ್ಳಿ ಸ್ವೀಕಾರ ಮಾಡೋದರಿಂದ ಸುಖ ದುಃಖಗಳು ನಮ್ಮ ಜೀವನದಲ್ಲಿ ಸಮಾನವಾಗಿ ಬರ್ತಾವೆ. ಅವುಗಳನ್ನು ನಾವು ಭಗವಂತನ ಸಂಕಲ್ಪ ಎಂದು ತಿಳಿದುಕೊಂಡು ಸುಖವಾಗಲಿ ಬಹು ದುಃಖವಾಗಲಿ ಸಖನೀನಾಗಿರು ಪಾಂಡುರಂಗ ಅಂತ ಹೇಳಿದ ಹಾಗೆ ನಾವು ಅದನ್ನು ಸ್ವೀಕಾರ ಮಾಡಿ ಭಗವಂತನ ಸೇವಾ ರೂಪವಾಗಿ ಅದನ್ನು ಬಳಸಬೇಕು. ಹೀಗಿರುವುದರಿಂದ ಎಳ್ಳಿನಲ್ಲಿ ಮಹಾಮಹತ್ವ ಉಂಟಾದ್ದರಿಂದ ಅದನ್ನು ಸ್ವೀಕಾರ ಮಾಡಬೇಕು, ಕೊಡಬೇಕು. ಕೊಡುವಾಗ ಒಂದು ಹಳೆ ಕಾಲದ ಪದ್ಧತಿ ಪ್ರಕಾರ ನಾವೇನು ಎಳ್ಳು ಬೆಲ್ಲ ತಗೊಂಡು ಒಳ್ಳೊಳ್ಳೆ ಮಾತಾಡ್ರಿ ಅಂತ ಅನ್ನುವ ಒಂದು ಸಂಪ್ರದಾಯ ಪರಿಪಾಠ ಬಂದಿದೆ. ಏನರ್ಥ, ಯಾಕೆ ಇದು ಹಿಂಗೆ ಹೇಳಬೇಕು ಅಂತಂದರೆ, ಎಳ್ಳಿನಲ್ಲಿ ವಿಷದ ಭಾಗ ಇರ್ತದೆ ಮತ್ತು ಬೆಲ್ಲ ಅದರಲ್ಲಿ ಸಿಹಿ ಭಾಗ, ಅದು ಒಳ್ಳೆಯ ಸುಖದ ಭಾಗ ಇರ್ತದೆ. ಅವೆರಡನ್ನು ಸ್ವೀಕಾರ ಮಾಡೋದ್ರಿಂದ ಈ ನಮಗೆ ಬರ್ತಕ್ಕ ಅನೇಕ ಪೀಡೆಗಳೇನೋ ಅದರಿಂದ ಮನಸ್ಸಿನ ಮೇಲೆ ಪರಿಣಾಮವಾಗಿ ಕೆಟ್ಟ ಕೆಟ್ಟ ಮಾತುಗಳನ್ನು ಆಡೋದು, ಏನೇನೋ ಒಂದು ಪ್ರಸಂಗ, ದುಃಖವನ್ನು ಅನುಭವ ಮಾಡೋ ಪ್ರಸಂಗ ಬರಬಾರ್ದು ಅಂಥೇಳಿ ಆ ಎಳ್ಳನ್ನು ಕೊಡುವಾಗ ಎಳ್ಳು ಬೆಲ್ಲ ತೆಗೆದುಕೊಂಡು ಒಳ್ಳೊಳ್ಳೆ ಮಾತಾಡ್ರಿ ಅನ್ನುವ, ಅಂದರೆ ಭಗವಂತನ ನಾಮಸ್ಮರಣೆ ಮಾಡಿರಿ, ದೇವರು ಒಳ್ಳೊಳ್ಳೆ ಮಾತಾಡ್ರಿ, ಹೀಗೆಲ್ಲ ನಮ್ಮಲ್ಲಿ ಸಂಪ್ರದಾಯ ಬಂದಿದೆ. ಅದನ್ನು ಕಾಯ್ಕೊಂಡು ಹೋಗಬೇಕು, ಅದು ಒಳ್ಳೆಯದು. ನಾವು ಕೂಡ ಕೊಡೋ ಕಾಲಕ್ಕೆ, ಹಿರಿಯರಿಗೆ ಕೊಡೋ ಕಾಲಕ್ಕೆ ಅವ್ರಿಗೆ ನಮಸ್ಕಾರ ಮಾಡೋದ್ರಿಂದ
ಅನೇಕ ರೀತಿಯ ಲಾಭಗಳು ಉಂಟಾಗ್ತವೆ. ಹೀಗೆ ಎಳ್ಳು ಎಂಬುದು ಒಂದು ಪ್ರಧಾನವಾದ ಬೆಳೆಗಳಲ್ಲಿ ಒಂದು. ಅದನ್ನು ನಾನು ಆಗಲೇ ಹೇಳಿದಂತೆ ವಿಷದ ಸಂಪೂರ್ಣ ನಮ್ಮ ಅನ್ನದಲ್ಲಿ ಕಲಿತ ವಿಷದವನ್ನು ಅದು ನಿಶ್ಚಯವಾಗಿಯೂ ನಾಶ ಮಾಡಿ ನಮಗೆ ಸುಖವನ್ನು ಕೊಡುತ್ತದೆ. ಆದ್ದರಿಂದ ಎಳ್ಳನ್ನು ಬಳಸ್ತಕ್ಕದ್ದು ಅಂತ ಒಂದು. ಇನ್ನೊಂದೇನೆಂದರೆ ಶಾಸ್ತ್ರದಲ್ಲಿ ಎಳ್ಳಿಗೆ ಬಂಗಾರದ ಒಂದು ಬೆಲೆಯನ್ನು ಕೊಟ್ಟಿದ್ದಾರೆ. ಅಂದರೆ ಏನರ್ಥ, ಎಳ್ಳು ಬಂಗಾರಕ್ಕೆ ಸಮಾನವಾದದ್ದು. ಅದಕ್ಕೋಸ್ಕರವಾಗಿ ಬಂಗಾರ ಕೊಡಲಿಕ್ಕಂತೂ ಈಗ ಬಂಗಾರ ಅಂತ ಬಾಯಿಲೆ ಎಲ್ಲಕ್ಕೂ ಕೂಡ ಬರಲಾರದಷ್ಟು ದುಬಾರಿ ಆಗಿದೆ ಬಂಗಾರ. ಆದ್ದರಿಂದ ಎಳ್ಳನ್ನು ನಾವು ದಾನ ಮಾಡೋದ್ರಿಂದ ಬಂಗಾರ ದಾನ ಮಾಡಿದಂಥ ಪುಣ್ಯ ಬರ್ತದೆ. ಆದ್ದರಿಂದ ಅವಶ್ಯವಾಗಿ ಎಳ್ಳನ್ನು ದಾನ ಮಾಡಬೇಕು. ಈ ಎಳ್ಳು ಕೂಡ ಮೊದಲಿನ ಹಂಗೆ ಅದು 200-300 ರೂಪಾಯಿಗೆ ಒಂದು ಕಿಲೋ ಆಗ್ಯದ. ಅದನ್ನು ಬಡವರಿಗೆ ಕೊಡಲಿಕ್ಕೆ ಆಗೋದಿಲ್ಲ. ಅಂದರೆ ಎಷ್ಟು ಶಕ್ಯದ ಅಷ್ಟು ಕೊಟ್ಟು ವಿಶೇಷವಾದ ಪುಣ್ಯವನ್ನು ಹೊಂದಬೇಕು ಅಂತ ನಿಯಮ ಇರುವುದರಿಂದ ಇಂಥ ಸಂಕ್ರಾಂತಿ ದಿವಸ ನಾವೆಲ್ಲರೂ ಕೂಡ ಅವಶ್ಯವಾಗಿ ಈ ಮೇಲೆ ಹೇಳಿದಂಥ ಎಳ್ಳಿನ ಉಪಯೋಗವನ್ನು ಮಾಡಿಕೊಂಡು ಅದರಿಂದ ವಿಶೇಷವಾದ ಸುಖವನ್ನು ಹೊಂದಿ ವರ್ಷ ಪರ್ಯಂತರವಾಗಿಯೂ ಭಗವಂತನ ಸೇವಾ ಮಾಡಿ ಮತ್ತು ವಿಶೇಷವಾದ ಆರೋಗ್ಯ ಭಾಗ್ಯವನ್ನು ಹೊಂದಿ ಜೀವನವನ್ನು ಮಾಡಬೇಕು ಅಂತ ಹೀಗೆಲ್ಲ ಇರೋದರಿಂದ ಪ್ರತಿ ಸಂಕ್ರಾಂತಿಗೆ ಎಲ್ಲರೂ ನೆನಪಿಟ್ಕೋಬೇಕು. ಆ ಪ್ರತಿ ಸಂಕ್ರಾಂತಿ ದಿವಸ ದಾನ ಧರ್ಮ ನಮ್ಮ ಯೋಗ್ಯತೆ ಇದ್ದಷ್ಟು ಅದನ್ನು ಮಾಡುವ ಪರಿಪಾಠವನ್ನು ನಾವು ಜೀವನದಲ್ಲಿ ಹಾಕ್ಕೊಂಡ್ರೆ ನಮಗೆ ಯಾವುದೇ ರೀತಿಯ ದುಃಖಗಳಾಗೋದಿಲ್ಲ ಅಂತ ಇರೋದರಿಂದ ಅವಶ್ಯವಾಗಿ ಈ ಇದು ಮಕರ ಸಂಕ್ರಾಂತಿಯ ಒಂದು ಕಾಲವನ್ನು ತಾವೆಲ್ಲರೂ ಭಗವಂತನ ಸೇವಾ ರೂಪದಲ್ಲಿ ಆಚರಣೆ ಮಾಡಿ ಸರಿಯಾದ ಸಮಯಕ್ಕೆ ಸ್ನಾನ. ಮಕರ ಸಂಕ್ರಾಂತಿ ಈಗ ಒಂದು ಕ್ರಮ ಏನಿದೆ ಅಂದರೆ ಈಗ ಪಂಚಾಂಗದಲ್ಲಿ ಕೊಟ್ಟ ಪ್ರಕಾರ ನಾವೇನು ಮಾಡ್ತೀವಿ ಅಂದರೆ ಆ ಟೈಮ್ ಹಾಕಿದ ಪ್ರಕಾರ ಅಲ್ಲ, ಅದು ನಮ್ಮ ಸಿದ್ಧಾಂತದ ಪ್ರಕಾರ ಕೆಲವು ವಿಷಯಗಳು 1-2 ವಿಷಯ ಹೇಳಿ ಮುಗಿಸ್ತೇನೆ. ಏನಂದರೆ ಕರ್ಕ ಸಂಕ್ರಾಂತಿಗೆ 20 ಘಳಿಗೆ ಪೂರ್ವದಲ್ಲಿ ನಾವು ಆಚರಣೆ ಮಾಡಬೇಕು. ಅಂದರೆ ಏನರ್ಥ, ಕರ್ಕ ಸಂಕ್ರಾಂತಿ ಯಾವಾಗ ಎಷ್ಟು ಹೊತ್ತಿಗೆ ಪ್ರವೇಶ ಆಗ್ತದೋ ಸೂರ್ಯನು ಎಷ್ಟೊತ್ತಿಗೆ ಆ ಕರ್ಕ ಸಂಕ್ರಾಂತಿಗೆ ಬರ್ತಾನೋ ಅದಕ್ಕಿಂತ 20 ಘಳಿಗೆ ಮೊದಲೇ ಆಚರಣೆ ಮಾಡಬೇಕು ಅಂತ. ಅಂದರೆ ಆವತ್ತಿನ ದಿವಸ ಮಾಡ್ತಕ್ಕ ಸ್ನಾನ ದಾನ ಇಂಥವೆಲ್ಲವೂ ಕೂಡ 20 ಘಳಿಗೆ ಮೊದಲು. ಇನ್ನು ಉತ್ತರ ಸಂಕ್ರಾಂತಿ ಮಕರ ಸಂಕ್ರಾಂತಿ ಉತ್ತರಾಯಣ ಏನು ಪ್ರಾರಂಭ ಆಗ್ತದಲ್ಲ, ಮಕರೇ ತ್ರಿವಿಂಶತಿ ಪರೇ ಅಂತ ಒಂದು ಪ್ರಮಾಣದ ಏನು, ಮಕರ ಸಂಕ್ರಾಂತಿಯಲ್ಲಿ ಸೂರ್ಯನು ಪ್ರವೇಶ ಮಾಡುವಾಗ 30 ಘಳಿಗೆ ಆದಮೇಲೆ ನಾವು ಅದನ್ನು ಆಚರಣೆ ಮಾಡಬೇಕು ಅಂತ ನಿಯಮ ಇರೋದರಿಂದ ಈ ವರ್ಷ 2 ಗಂಟೆ 26 ನಿಮಿಷಕ್ಕೆ ಏನು ಬಂದಿದೆ ಆ ಟೈಮ್ಗೆ ನಾವು ಮೊಟ್ಟ ಮೊದಲು ಮನೆಯಲ್ಲಿ ಮುಂಜಾನೆ ಸ್ನಾನ ಮಾಡಿ ಭಗವತ್ ಪೂಜೆ ಎಲ್ಲನೂ ಮಾಡಿ ಇಟ್ಬಿಟ್ಟಿರಬೇಕು. ಆಮೇಲೆ ಹೆಣ್ಮಕ್ಳು 11 ಗಂಟೆಗೆ ಅಡುಗೆಯನ್ನು ಮಾಡಿ ತಯಾರು ಮಾಡಿ ಇಟ್ಕೊಂಡಿರಬೇಕು. 2 ಗಂಟೆ 26 ನಿಮಿಷ ಅಂತ ಏನು ಬಂದಿದೆ ಆ ಸಮಯದಲ್ಲಿ ಒಂದು ಪುಣ್ಯ ಸ್ನಾನ ಅಂಥೇಳಿ ಭಗವಂತನ ವಿಶೇಷವಾದ ಸಂಕಲ್ಪದಿಂದ ಪುಣ್ಯ ಸ್ನಾನವನ್ನು ಮಾಡಿ ಆ ಎಳ್ಳನ್ನು 6 ರೀತಿಯಲ್ಲಿ ಬಳಸಿ ಅಂಥ ಒಂದು ಮಹಾ ಅನುಗ್ರಹಕ್ಕೆ ನೀವು ಪಾತ್ರರಾಗಬೇಕು ಅಂಥೇಳಿ ಇರೋದರಿಂದ ಮೊದಲೇ ಯಾಕೆ ಮಾಡಬಾರ್ದು ಅಂದರೆ ನಮ್ಮಲ್ಲಿ ಕ್ರಮ ಅದ, ಅದರಂತೆ 30 ಘಳಿಗೆ ಆದಮೇಲೆ ಮಾಡಬೇಕು ಅಂತ. ಆದ್ದರಿಂದ ಅಂದರೆ 12 ಗಂಟೆ ತಡ ಎಷ್ಟೊತ್ತಿಗೆ ಪ್ರವೇಶ ಇರ್ತದೆ ಅದಕ್ಕೆ ಇಲ್ಲೇ 2 ಗಂಟೆಗೆ ಬಂತಂದರೆ ಅದಕ್ಕಿಂತ ಹಿಂದಿನ 12 ಗಂಟೆಗೆ ಬಂದುಬಿಟ್ಟಿರ್ತದೆ, 12 ತಾಸಿಂದ ಬಂದಿರ್ತದೆ. ಅದಾದಮೇಲೆ ಮಾಡಬೇಕು ಅಂತ ನಿಯಮ ಇರೋದರಿಂದ ನಾವು ಉತ್ತರಾಯಣ ಪೂರ್ವಕಾಲದ ಸಂಪೂರ್ಣವಾದ ಶಾಸ್ತ್ರೋಕ್ತವಾದ ಪದ್ಧತಿಯನ್ನು ಆಚರಿಸಿ ಅದರಿಂದ ವಿಶೇಷವಾದ ಭಗವಂತನ ಪ್ರೀತಿಯನ್ನು ಮೇಲೆ ಆಗಲಿ ಅಂಥೇಳಿ ಬ್ರಾಹ್ಮಣ ಭೋಜನಾದಿಗಳು ದಾನ ಧರ್ಮಾದಿಗಳನ್ನು ಮಾಡಿ ವಿಶೇಷ ಪುಣ್ಯವನ್ನು ಪಡೆದುಕೊಳ್ಳಬೇಕಾಗೆಂಬುದಾಗಿ ತಮ್ಮ ಮುಂದೆ ನಾನು ತಿಳಿಸಿದ್ದೇನೆ. ಮಧ್ವೇಶಾರ್ಪಣಮಸ್ತು. ಹರಯೇ ನಮಃ. ಶ್ರೀಮದ್ದಿವರಾಂಪುರಾಧೀಶ ಕೃಷ್ಣಾರಿ ಗುರುವಂತರ್ಗತ ಮಂತ್ರಾಲಯ ಪ್ರಭು ಶ್ರೀ ರಾಘವೇಂದ್ರ ತೀರ್ಥ ಗುರುವಂತರ್ಗತ ಸಮಸ್ತ ಗುರುವಂತರ್ಗತ ಸಮಸ್ತ ತತ್ವಾಭಿಮಾನ ದೇವತಾಂತರ್ಗತ ಶ್ರೀ ಭಾರತೀಶ ಮುಖ್ಯ ಪ್ರಾಣಾಂತರ್ಗತ ಶ್ರೀ ರುಕ್ಮಿಣಿ ಸತ್ಯಭಾಮಾ ಸಮೇತ ವೇಣುಗೋಪಾಲ್ ಶ್ರೀ ಕೃಷ್ಣಾಯ ನಮಃ. ಶ್ರೀ ಹರೇ ನಮಃ. ಶ್ರೀ ಪ್ರಸನ್ನ ವೆಂಕಟದಾಸರು ವಿರಚಿಸಿದ ನಾರಾಯಣ ಪಂಜರ, ಧನುರ್ನಾರಾಯಣ ನಿಮಿತ್ತ ನಾರಾಯಣ ಪಂಜರ. ಶ್ರೀ ಧನುರ್ನಾರಾಯಣಾಯ ನಮಃ. ಶ್ರೀ ಲಕ್ಷ್ಮೀನಾರಾಯಣಾಯ ನಮಃ. ಶ್ರೀ ಹೇಮಂತ ನಾರಾಯಣಾಯ ನಮಃ. ನಾರಾಯಣಾಯ ನಮೋ ನಾರಾಯಣಾಯ ನಮೋ ನಾರಾಯಣಾಯ ನಮೋ ನಾರಾಯಣಾಯ ನಮೋ. ನಾರದರ ಮುಖದಿಂದ ನರಕಸ್ತರೆಬ್ಬಿಸಿದೆ ನಾರಾಯಣಾಯ ನಮೋ ನಾರಾಯಣಾಯ ನಮೋ. ಮತ್ತ ಕರಿಯವಸಾನಕ್ಕೆ ಹರಿಯ ನೀ ಬಂದು ಕಾಯ್ದೆ ನಾರಾಯಣ. ಭಕ್ತ ಪ್ರಹ್ಲಾದನೆ ಕಾಂತ ನಿಷ್ಠೆಗೆ ಒಲಿದೆ ನಾರಾಯಣ. ಪೃಥ್ವಿಗಳ್ಳನ ನಿರಿದು ಸತಿಯನ್ನು ಉದ್ಧರಿಸಿದೆ ನಾರಾಯಣ. ಋತುಚಕ್ರವರ್ತಿಗೆ ಪ್ರತ್ಯಕ್ಷನಾಗೊಲಿದೆ ನಾರಾಯಣ ನಾರಾಯಣಾಯ ನಮೋ.
ಶೂಲಿಯನು ಬೆಂಬೆತ್ತಿ ಸುಡುವನೆಂಬನ ಸುಟ್ಟಿ ನಾರಾಯಣ. ಶೀಲವಿಡಿದಂಬರೀಶನ ಮತವ ಗೆಲಿಸಿದೆಯೇ ನಾರಾಯಣ. ಮಕರ ರೂಪದಿ ಸತ್ಯವೃತಗೆ ತತ್ವವನೊರೆದೆ ನಾರಾಯಣ. ಮುಖದಿ ಶ್ರುತಿ ಪಿಡ ತಂದು ವಾರಿ ಜಾಸನಗಿತ್ತೆ ನಾರಾಯಣ. ನಾರಾಯಣಾಯ ನಮೋ ನಾರಾಯಣಾಯ ನಮೋ. ಸುರಹೂತಿಗ ಕಿಳ ಪರಮಾರ್ಥವನು ಅರುಹಿದೆ ನಾರಾಯಣ. ಸುರಪನ್ನ ಭಯವಟ್ಟಿ ಧ್ರುವಗೆ ಧ್ರುವ ಪದವ ನೀತ್ತೆ ನಾರಾಯಣ. ಮಹಾಪಾಪ ನಿರತ ಅಜಾಮಿಳ ನಘವರಿಸಿದೆ ನಾರಾಯಣ. ಮಹಿದಾಸನಾಗಿ ತಾಯಿಗೆ ತತ್ವವನು ಪೇಳ್ದೆ ನಾರಾಯಣ. ನಾರಾಯಣಾಯ ನಮೋ ನಾರಾಯಣಾಯ ನಮೋ. ಮುನಿಕಾಲಿಲೊದೆಯ ಕರುಣಿಸಿದೆ ಕರುಣಾನಿಧಿ ನಾರಾಯಣ. ಮುನಿವೆಂಗಳರೆಯಾಗೆ ಪದ ಸುಂಕಿಸೆತ್ತಿದೆಯೋ ನಾರಾಯಣ. ಮುಖವ ರಕ್ಷಿಸಿ ರಾಜ ಋಷಿಗಭಿಷ್ಟಯ ನಿತ್ಯ ನಾರಾಯಣ. ಮಕರಧ್ವಜಾರಿದನು ಮುರಿದವನಿ ದೇಶ ನಾರಾಯಣ. ನಾರಾಯಣಾಯ ನಮೋ ನಾರಾಯಣಾಯ ನಮೋ. ಶುಭ ಕಪೀಶಗೆ ಅಭಯ ವರವಿತ್ತು ಕೈ ಪಿಡಿದೆ ನಾರಾಯಣ. ಶುಭ ಕಂಠ ನಂದಿಕೆಯ ಹನುಮ ಪೇಳಲು ಕಳೆದೆ ನಾರಾಯಣ. ಶರಣು ಹಕ್ಕಿ ವಿಭೀಷಣಗರ ಸುತನ ಕೊಟ್ಟಿ ನಾರಾಯಣ. ಶರಧಿ ರಾವಣ ನಿರಿದು ಸುರರ ಸಂಕಟ ಹರಿದೆ ನಾರಾಯಣ. ನಾರಾಯಣಾಯ ನಮೋ ನಾರಾಯಣಾಯ ನಮೋ ನಾರಾಯಣಾಯ ನಮೋ ನಾರಾಯಣಾಯ ನಮೋ. ಅನುಜನಗ್ನಿಗೆ ಧುಮುಕಲವಧಿ ಮೀರದೆ ಪೊರೆದೆ ನಾರಾಯಣ. ಅನಮಿಷರ ನಿಕರ ಕತಿ ಅಲ್ಲಾದ ಬೆಳೆಯಿಸಿದೆ ನಾರಾಯಣ. ಉರಿನುಂಗಿ ಗಿರಿನಗೈ ವ್ರಜವ ಪಾಲನ ಮಾಡಿದೆ ನಾರಾಯಣ. ಉರಗನೆಳೆ ತಂದವನ ರಾಣಿಯರ ಸುತ್ತಿಗೊಲಿದೆ ನಾರಾಯಣ. ನಾರಾಯಣಾಯ ನಮೋ ನಾರಾಯಣಾಯ ನಮೋ ನಾರಾಯಣಾಯ ನಮೋ. ಕ್ರತುನಾರಿಯರ ಅನ್ನ ಸವಿದುಂಡು ಸುಖವಿತ್ತೆ ನಾರಾಯಣ. ಕ್ರತುಭೋಕ್ತೃ ಕೃತುಗಾತ್ರ ಕೃತುಪಾಲ ಕೃತಶೀಲ ನಾರಾಯಣ. ಗೋಪಿ ಸ್ತ್ರೀಯರ ಕುಚದಿ ಸ್ತನ್ಯ ಚರಣಾಬದ್ಧ ಯುಗ ನಾರಾಯಣ. ನಾರಾಯಣ ಗೋಪಿ ಜನಜಾರ ನವನೀತ ದಧಿ ಮಹಚೋರ ನಾರಾಯಣ. ನಾರಾಯಣಾಯ ನಮೋ ನಾರಾಯಣಾಯ ನಮೋ ನಾರಾಯಣಾಯ ನಮೋ. ವಂಶಗಾಯನ ಪ್ರಿಯ ವಿಧುಕುಲೋದ್ಭವ ಕೃಷ್ಣ ನಾರಾಯಣ. ವಂಶವರ್ಧಕ ಕೌಸಾರಿ ಕುಬ್ಜಾರಮಣ ನಾರಾಯಣ. ಆಕ್ರದಿಂದಿಸಿದ ತಂದೆ ತಾಯಿಯರ ಭಯವಳಿದೆ ನಾರಾಯಣ. ನಾರಾಯಣಾಯ ನಮೋ ನಾರಾಯಣಾಯ ನಮೋ ನಾರಾಯಣಾಯ ನಮೋ. ಅತಿಥಿ ಕುಂಡಲದಾತ ಭಗದತ್ತ ವರದನೇ ನಾರಾಯಣ. ಅಧಿಪತಿಗಳಧಿಪತಿಯ ಭೈಷ್ಮಿ ಸತ್ಯಾರಮಣ ನಾರಾಯಣ. ಶಂಭು ವಂದಿತ ಪಾದ ಸಾನ್ವೀಪೋದ್ಭವ ನಿತ್ಯ ನಾರಾಯಣ.
ಶಂಭರಾರಿಯ ಜನಕ ಆಗ್ರ ಪೂಜಾಗ್ರಣಿಯೇ ನಾರಾಯಣ ಶಂಭುವಂದಿತ ಶಂಭುರಾರಿಯ ಜನಕ ಅಗ್ರ ಪೂಜಾಗ್ರಣಿಯೇ ನಾರಾಯಣ ನಾರಾಯಣಾಯ ನಮೋ ನಾರಾಯಣಾಯ ನಮೋ ಪಾಂಡವರ ಪ್ರಾಣ ದ್ರೌಪದಿ ಮಾನ ರಕ್ಷಕನೇ ನಾರಾಯಣ ಪೌಂಡ್ರಕ ಶೃಗಾಲ ಕೌರವ ಭೂಮಿ ಭಾರಹರ ನಾರಾಯಣ ಅಭಿಮನ್ಯುನಾತ್ಮಜನ ಬಸಿರೊಳಗೆ ಸಲಹಿದೆಯೋ ನಾರಾಯಣ ಅಭಯದಲ್ಲಿ ಪಾಂಡವರ ಸಂತತಿಯ ಬೆಳೆಸಿದೆಯೋ ನಾರಾಯಣ ನಾರಾಯಣಾಯ ನಮೋ ನಾರಾಯಣಾಯ ನಮೋ ನಾರಾಯಣಾಯ ನಮೋ ನಾರಾಯಣಾಯ ನಮೋ ಗರುಡ ಗಂಧರ್ವ ಕಿನ್ನರ ಗೀತ ಸಂಪ್ರೀತ ನಾರಾಯಣ ಗರುವೆಲ ಕುಮಿಯ ಕೂಡಿ ಕ್ರೀಡಾದ್ರಿಯಲ್ಲಿರುವೆ ನಾರಾಯಣ ಶಂಖ ಚಕ್ರ ಗದಾಬ್ಜ ಶ್ರೀವತ್ಸ ಶೋಭಿತನೆ ನಾರಾಯಣ ಸಂಖ್ಯರಹಿತಾಭರಣ ಭೂಷಣ ವ್ಯಾಕೃತನೆ ನಾರಾಯಣ ನಾರಾಯಣಾಯ ನಮೋ ನಾರಾಯಣಾಯ ನಮೋ ನಾರಾಯಣಾಯ ನಮೋ ನೀನ ಕಚ್ಚಪ ವರಾಹ ನರಹರಿ ವಾಮನ ಭಾರ್ಗವ ನಾರಾಯಣ ಮಾನವಪ ಕೃಷ್ಣ ಬುದ್ಧ ಕಲ್ಕಿ ಕಪಿಲಾತ್ರೇಯ ನಾರಾಯಣ ಸ್ವಾಮಿ ತೀರ್ಥಾಂಬು ಅಂತರ್ಗಂಗಾಭಿಷಿಕ್ತ ನಾರಾಯಣ ನಾರಾಯಣ ಸ್ವಾಮಿ ಭೂವರಹ ವೈಕುಂಠನಾಥ ವಿಶ್ವೇಶ ನಾರಾಯಣ ನಾರಾಯಣಾಯ ನಮೋ ನಾರಾಯಣಾಯ ನಮೋ ನಾರಾಯಣಾಯ ನಮೋ ಷಟ್ಕೋಟಿ ತೀರ್ಥಯುತ ಚರಣ ಶ್ರೀ ಭೂರಮಣ ನಾರಾಯಣ ನಾರಾಯಣ ಷಟ್ಕಮಲ ನಿಲಯ ಚಿನ್ಮಯ ಚಿದ್ಗುಣಾರ್ಣವನೆ ನಾರಾಯಣ ಭಕ್ತಾಭಿಮಾನಿ ಭೂದುರ ಭಕ್ತರ ಪ್ರಭುವೆ ನಾರಾಯಣ ನಾರಾಯಣ ಭಕ್ತವತ್ಸಲ ಕೃಪಾಂಬುಧಿ ಪರಾತ್ಪರ ಕೃಷ್ಣ ನಾರಾಯಣ ನಾರಾಯಣಾಯ ನಮೋ ನಾರಾಯಣಾಯ ನಮೋ ವಸುಧಿ ವೈಕುಂಠ ಮಂದಿರವಾಸ ಶ್ರೀನಿವಾಸ ನಾರಾಯಣ ವಸುಪ್ರೀತ ವಸುಕರ್ತ ವಸುದಾತ ವಸುಪೂರ್ಣ ನಾರಾಯಣ ಆದಿನಾಥ ಪ್ರಮೇಯಾದಿ ಪುರುಷೋತ್ತಮನೆ ನಾರಾಯಣ ನಾರಾಯಣ ಆದಿ ಮಧ್ಯಾಂತ ಶೂನ್ಯಾದಿ ದೇವೋತ್ತಮನೆ ನಾರಾಯಣ ನಾರಾಯಣಾಯ ನಮೋ ಬದುಕಿಪ್ಪಾದರೆ ನಿನ್ನ ಹೊಗಳಲಿಕೆ ಬದುಕಿಸೈ ನಾರಾಯಣ ನಾ ಬುಧರ ಸಂಗತಿ ನಾರಾಯಣ ಬುಧರ ಸಂಗತಿ ಕೊಟ್ಟು ಮನ್ನಿಸೆನ್ನನು ತಂದೆ ನಾರಾಯಣ ಕಿವಿಯಲ್ಲಿ ಮುಖದಲ್ಲಿ ನಿನ್ನ ನಾಮವ ನೆನೆವೆ ನಾರಾಯಣ ಕವಲಾಂಗದಂತಿರಿಸಿ ತವ ಪಾದಾಬ್ಜವ ತೋರು ನಾರಾಯಣ ನಾರಾಯಣಾಯ ನಮೋ ನಾರಾಯಣಾಯ ನಮೋ ನಾರಾಯಣಾಯ ನಮೋ ನಾರಾಯಣಾಯ ನಮೋ ಭವಭಯದಿ ತೊಳಲಿ ಬಳಲಿ ಬಳುದಣಿದೆ ನಾರಾಯಣ ನಾ ಭವ ವಿರಿಂಚಾದಿ ಕರಿಗ ಭಯದನೆ ನೀ ಸಲಹೋ ನಾರಾಯಣ ನೀ ತಾಯಿ ನೀ ತಂದೆ ನೀ ಬಂಧು ಬಳಗ ನಾರಾಯಣ
ನಾನೀತಿಗಳ ನರಿಯೇ ನಿನ್ನಯ ನಾಮವೇ ಗತಿಯು ನಾರಾಯಣ. ನಾರಾಯಣಾಯ ನಮೋ. ತನು ನೆಚ್ಚಕ್ಕಿಲ್ಲ ಚಿತ್ತದ ಗತಿಯು ನೀಟಿಲ್ಲ ನಾರಾಯಣ. ನಾತನಯ ತರುಣಿ ಕೊನೆಯ ಸಂಗತಿಗೆ ಯಾರಿಲ್ಲ ನಾರಾಯಣ. ದೋಷಗಳ ರಸದೆನ್ನನು ಸಾಕು ಸಾಕಯ್ಯ ನಾರಾಯಣ. ದೋಷಗಳ ರಸದೆನ್ನನು ಸಾಕು ಸಾಕಯ್ಯ ನಾರಾಯಣ. ದೋಷಗಳ ರಸದೆನ್ನನು ಸಾಕು ಸಾಕಯ್ಯ ನಾರಾಯಣ. ನಾದಾಸ ಪಾಲಕ ದೇವ ಡಿಂಗರ ಸಂಜೀವ ನಾರಾಯಣ. ನಾರಾಯಣ ನಿನ್ನ ದಾಸ ಪಾಲಕ ದೇವ ಡಿಂಗರರ ಸಂಜೀವ ನಾರಾಯಣ. ನಾರಾಯಣಾಯ ನಮೋ. ನಿನ್ನ ಮೂರ್ತಿ ನೋಡಿ ನೋಡಿ ಕಂದಣಿಯದಲೆ ನಾರಾಯಣ. ನಾನಿನ್ನನೇ ಮೂಲ ಬಿಂಬನೆಂದು ಕೊಂಡಾಡುವೆನೋ ನಾರಾಯಣ. ನಿನ್ನ ಮೈ ಬೆವರಿನೊಳೆಯಲೆನ್ನ ಮುಳುಗಿಸಿ ನಾರಾಯಣ. ನಿನ್ನ ಮೈ ಬೆವರಿನೊಳೆಯಲೆನ್ನ ಮುಳುಗಿಸಿ ನಾರಾಯಣ. ನಾನಿನ್ನವ ನಾರಾಯಣ ನಾನಿನ್ನವರ ಕೈಯಲ್ಲಿ ಕೊಡು ಬೇಗ ನಾರಾಯಣ. ನಾರಾಯಣಾಯ ನಮೋ. ನಾರಾಯಣಾಯ ನಮೋ. ನಾರಾಯಣಾಯ ನಮೋ. ವಾರಿಯಲಿ ಭೂಮಿಯಲಿ ಅಡವಿಯಲಿ ಕಾಯೋ ನಾರಾಯಣ. ನಾರಾಯಣ ವಾರಾಹ ವಾಮನ ನರಸಿಂಹ ಕೇಶವ ನಾರಾಯಣ. ಸತ್ಕುಲೋದ್ಭವನಾಗಿ ಸನ್ಮಾರ್ಗರಲಿಯಲಿಲ್ಲ ನಾರಾಯಣ. ಸತ್ಕರ್ಮಗಳಿಗೆ ಬಹಿಷ್ಕೃತನಾಗಿ ಬಾಳುತ್ತಿಹೆ ನಾರಾಯಣ. ನಾರಾಯಣಾಯ ನಮೋ. ನಾರಾಯಣಾಯ ನಮೋ. ಒಂದು ಜಾವದ ತಪ್ಪನೆಂದೆಂದಿಗುಣಲಾರೆ ನಾರಾಯಣ. ವಂದಿಸುವೆ ಸಾಷ್ಟಾಂಗ ತ್ರಾಹಿ ತ್ರಾಹಿ ಪಾಹಿ ನಾರಾಯಣ. ವಂದಿಸುವೆ ಸಾಷ್ಟಾಂಗ ತ್ರಾಹಿ ತ್ರಾಹಿ ಪಾಹಿ ನಾರಾಯಣ. ಮಧ್ವೇಷ ಮಧ್ವಪ್ರಿಯ ಮಧ್ವಮತ ಪ್ರತಿಪಾಲ ನಾರಾಯಣ. ಮಧ್ವೇಷ ಮಧ್ವಪ್ರಿಯ ಮಧ್ವಮತ ಪ್ರತಿಪಾಲ ನಾರಾಯಣ. ಮಧ್ವಗುರು ಸ್ತುತ್ಯ ಮಧ್ವಾರ್ಚಿತ ಪಾದಾಬ್ಜ ಹರಿನಾರಾಯಣ. ಮಧ್ವಗುರು ಸ್ತುತ್ಯ ಮಧ್ವಾರ್ಚಿತ ಪಾದಾಬ್ಜ ನಾರಾಯಣ. ಮಧ್ವಗುರು ಸ್ತುತ್ಯ ಮಧ್ವಾರ್ಚಿತ ಪದಾಬ್ಜ ಹರಿ ನಾರಾಯಣ. ನಾರಾಯಣಾಯ ನಮೋ. ನಾರಾಯಣಾಯ ನಮೋ. ಏನರಿಯದವ ನಾನು ನೀನೆ ಪರಿಗತಿ. ಏನರಿಯದವ ನಾನು ನೀನೆ ಪರಗತಿಯನಗೆ ನಾರಾಯಣ. ಪ್ರಾಣ ನಿನಗರ್ಪಿಸಿದೆ ಪ್ರಸನ್ನ ವೆಂಕಟ ಕೃಷ್ಣ ನಾರಾಯಣ. ಪ್ರಾಣ ನಿನಗರ್ಪಿಸಿದೆ ಪ್ರಸನ್ನ ವೆಂಕಟ ಕೃಷ್ಣ